ಜಾರಿಗೆ ತಗೊಳ್ಳೋದು ವಿಬಿಜಿ ರಾಮ್ಜಿ ಯೋಜನೆಯನ್ನ ವಾಪಸ್ ತಗೊಳ್ರಿ ಅಂತ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯನ್ನು ಅರ್ಸಾಪುರ ಗ್ರಾಮಾಂತರ ಭಾಗದಲ್ಲಿ ಅರ್ಸಾಪುರದಿಂದ ಶುರು ಮಾಡಿಕೊಂಡು ಇವತ್ತು ಕಾಲ್ನಡಿಗೆ ಮೂಲಕ ನಿಮ್ಮ ಎಲ್ಲ ಓಣಿಗಳಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಹಿಳೆಯರು, ವೃದ್ಧರು ಮತ್ತು ಎಲ್ಲ ಕೂಲಿ ಕಾರ್ಮಿಕರಿಗೆ ಮನವರಿಕೆ ಮಾಡಲಿಕ್ಕೆ ಇವತ್ತಿನ ದಿನ ನಾವು ಕಾಲ್ನಡಿಗೆ ಮೂಲಕ ಒಂದು ಹೋರಾಟವನ್ನ ಶುರು ಮಾಡ್ತಾ ಇದ್ದೀವಿ. ಇಷ್ಟೊಂದು ಸಂಖ್ಯೆಯಲ್ಲಿ ಎಲ್ಲ ಮಹಿಳೆಯರು ಬಂದಿದ್ದೀರಾ ಮತ್ತು ವೇದಿಕೆಯ ಮೇಲೆ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಅಧ್ಯಕ್ಷರಾದ ರತ್ನಾಬಾಯಿ ಮಂಜಾನಾಯಕ್ ಅವರು ಬಂದಿದ್ದೀರಾ ಮತ್ತು ಎಲ್ಲ ಹಿರಿಯರು, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು, ಮಂಜಪ್ಪನವ್ರು ಈಗ ತಾನೇ ಮಾತಾಡಿದ್ರು, ಗಿರೀಶ್ ಅವರು ಬಂದಿದ್ದೀರಾ, ಮತ್ತೆ ಎಲ್ಲ ಪರಶುರಾಮ್ ಅವರ ಆದಿಯಾಗಿ ಚಮನ್ ಸಾಬ್ ಅವರು ಇದ್ದೀರಾ, ಅಯ್ಯೂಬ್ ಪೈಲ್ವಾನ್ ಅವರು, ಶಾಂತರಾಜ್ ಅವರು, ಮತ್ತೆ ಎಲ್ಲ ಬಾತಿಯಿಂದ ಎಲ್ಲ ಕಡೆಯಿಂದ ಇಡೀ ಗ್ರಾಮಾಂತರ ಭಾಗ ಕಡ್ಲೆಬಾಳು, ದೊಡ್ಡಬಾತಿ, ಹಳೆಬಾತಿ, ಕಕ್ಕರಗೊಳ್ಳ, ಆವ್ರಗೊಳ್ಳ, ಕಾಡಜ್ಜಿ, ಬೇತೂರು ಇಡೀ ಗ್ರಾಮನೇ ಒಂದು. ನಾವೆಲ್ಲರೂ ಇವತ್ತು ಈ ಒಂದು ಹೊಸ ಕಾನೂನಿನ ವಿರೋಧವಾಗಿ ಬಿಬಿ ಗ್ರಾಮ ಯೋಜನೆಯ ವಿರೋಧವಾಗಿ ಪ್ರತಿಭಟನೆ ಮಾಡ್ಲಿಕ್ಕೆ ಇವತ್ತು ಒಮ್ಮನಸ್ಸಿನಿಂದ ಇವತ್ತು ಸೇರಿದ್ದೀವಿ, ಹೌದಾ? ಸೊ ಈ ಯೋಜನೆಯನ್ನ ಕೇಂದ್ರ ಸರ್ಕಾರ ಹಿಂದೆ ಯಾವ ರೀತಿ ಕೃಷಿ ಕಾನೂನುಗಳು, ಫಾರ್ಮ್ ಬಿಲ್ ಅಂತ ಹೇಳ್ತೀವಿ, ಅದರ ವಿರೋಧವಾಗಿ ಈಗ 2-3 ವರ್ಷದ ಹಿಂದೆ ಆ ಕಾನೂನು ಜಾರಿ ತಂದಿತ್ತು. ಯಾವುದು? ಬಿಜೆಪಿ ಸರ್ಕಾರ. ಅವಾಗ ನಮ್ಮ ರೈತರು ಈ ಕಾನೂನು ಹಿತಕ್ಕೋಸ್ಕರ ಇಲ್ಲ ಅಂತ ಮನವರಿಕೆ ಮಾಡಿಕೊಂಡು ಈ ಕಾನೂನು ವಾಪಸ್ ತಗೋಬೇಕು ಅಂತ ಕೆಳಮಟ್ಟದಿಂದ ಅಂದ್ರೆ ನಮ್ಮ ಹಳ್ಳಿಗಳಿಂದನೂ ಪ್ರತಿಭಟನೆ ಆಯ್ತು. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಮಟ್ಟಿಗೆ ಹೋರಾಟ ಆಯ್ತು ಅಂದ್ರೆ ಆ ಕಾನೂನನ್ನ ಕೇಂದ್ರ ಸರ್ಕಾರ ವಾಪಸ್ ತಗೋಬೇಕಾಯ್ತು. ಇವತ್ತು ಕೂಡ ನಾವು ನಿಮ್ಮೆಲ್ಲರ ಧ್ವನಿಯಾಗಿ ಕಾಂಗ್ರೆಸ್ ಸರ್ಕಾರ ಮತ್ತೆ ವಿಪಕ್ಷದವರು ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ, ರಾಜ್ಯಗಳಲ್ಲಿ ಎಲ್ಲ ಮುಖ್ಯಮಂತ್ರಿಗಳಾದಿಯಾಗಿ ಈಗ ನಮ್ಮ ರಾಜ್ಯದಲ್ಲಿ KPCC ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಾರು ನಮ್ಮ ಮುಖ್ಯಮಂತ್ರಿಗಳು? ಹೆಣ್ಮಕ್ಳು ಮಾತಾಡ್ಬೇಕಮ್ಮ. ಈಗ ನಾನು ಮಹಿಳಾ MP ವೋಟ್ ಮಾಡಿದ್ದೀರಾ, ಬರೀ ನಾನೇ ಭಾಷಣ ಮಾಡಿದ್ರೆ ಮಕ್ಕಳ ಬಾಯಿಗೆ ಯಾರು? ನಮ್ಮ CM ಅವರು, ಉಪಮುಖ್ಯಮಂತ್ರಿಗಳು. ಸೊ ಇವರಿಬ್ರು ನಮ್ಮ ಧ್ವನಿಯಾಗಿ ಇಡೀ ರಾಜ್ಯದಲ್ಲಿ ಡಿಸ್ಟ್ರಿಕ್ಟ್ ಮಟ್ಟ, ತಾಲೂಕ್ ಮಟ್ಟದಲ್ಲಿ ಮತ್ತೆ ಗ್ರಾಮಾಂತರ ಭಾಗದಲ್ಲಿ ಹೋರಾಟ ಮಾಡ್ರಿ ಅಂತ. ಯಾಕೆ ಹೋರಾಟ ಮಾಡಬೇಕಾಗಿದೆ? ದಯವಿಟ್ಟು ಬರ್ರಿ ಇಲ್ಲಿ ಒಬ್ರು 4 ಮಾತು ಹೇಳ್ರಿ. ನೀವು ನಿಮಗೆ ಎಷ್ಟು ಮನವರಿಕೆ ಆಗಿದೆ ಅಂತ ನಾವು ಜಾಬ್ ಕಾರ್ಡ್ ಹೋಲ್ಡರ್ಸ್ ಎಷ್ಟು ಜನ ಇದ್ದೀರಾ? ಆಕ್ಟಿವ್ ಕಾರ್ಡ್ ಹೋಲ್ಡರ್ಸ್ ಇಲ್ಲಿ ಕುತ್ಕೊಂಡಿದ್ರಲ್ಲ 4 ಜನ. ಈಗ ತಾನೇ ಮಂಜಪ್ಪನವರು, ಪರಶುರಾಮ್ ಅವರು 2005ರಲ್ಲಿ ಏನು UPA ಸರ್ಕಾರ, ಮನಮೋಹನ್ ಸಿಂಗ್ ಅವರ ಸರ್ಕಾರ, ಒಬ್ರು ಬನ್ನಿ ಅಮ್ಮ, ಒಬ್ರು ಬನ್ನಿ, ಮನಮೋಹನ್ ಸಿಂಗ್ ಅವರ ಸರ್ಕಾರ, ಗಲಾಟೆ ಮಾಡ್ಬೇಡ್ರಿ, ಸೈಲೆಂಟ್ ಆಗಿ ಬರ್ರಿ, ಶಿಸ್ತುಬದ್ಧವಾಗಿ ಒಂದು ಪ್ರೋಗ್ರಾಮ್ ಮಾಡೋಣಂತೆ. ಸೊ ಈ 2005ರಲ್ಲಿ ಏನ್ ಕಾನೂನು ತಗೊಂಡ್ ಬಂತು, ಈ ಕಾನೂನಿನ ಮೂಲಕ 100 ದಿನಗಳ ಖಾಯಂ ಉದ್ಯೋಗವನ್ನ ಹಳ್ಳಿಗಳಲ್ಲಿ ಕೊಟ್ಟಿತ್ತು ನಮಗೆಲ್ಲರಿಗೂ. ಇದರಿಂದ ಎಷ್ಟು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ದಿನನಿತ್ಯದ ಬದುಕಿಗೆ ನಮಗೆ ಏನೇನ್ ಸಾಮಗ್ರಿಗಳು ಬೇಕು ಅದನ್ನ ತಗೊಳಕ್ಕೆ. ಬಂಗಾರದ ಬೆಲೆ ಎಷ್ಟಾಗಿದೆ? ತಗೊಳಕ್ಕಾಗತ್ತ ಬಂಗಾರ? ಮತ್ತೆ ಈಗ ಉದ್ಯೋಗ ಖಾತ್ರಿ ಯೋಜನೆ ಬಂದ್ ಮಾಡಿದ್ರೆ ಇನ್ ದುಡ್ಡು ಹೆಂಗ್ ಉಳಿಸ್ಕೊಳನ್ನ, ಕೂಡಿಟ್ಕೊಂಡು ಏನ್ ತಗೊಳಣ ಅಂತ ನಾವು. ಬಂಗಾರದ ಬೆಲೆ ಜಾಸ್ತಿ ಮಾಡಿದ್ರು, ತೈಲದ ಬೆಲೆ ಜಾಸ್ತಿ ಮಾಡಿದ್ರು, ಉದ್ಯೋಗ ಖಾತ್ರಿನ ಬಂದ್ ಮಾಡಿದ್ರು. ಇದೇ ಬಿಜೆಪಿ ಸರ್ಕಾರದ ಹುನ್ನಾರ. ಈಗ ಕೇಂದ್ರ ಸರ್ಕಾರ 90% ಅಂದ್ರೆ ನೀವು ಮಾಡ್ತಾ ಇರೋ ಕೆಲ್ಸಕ್ಕೆ ಡೈರೆಕ್ಟ್ ನಿಮ್ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಹೋಗೋದು, ಹೌದಾ? ಈಗ ಅದನ್ನ ನಿಲ್ಸ್ಬಿಟ್ಟು ರಾಜ್ಯ ಸರ್ಕಾರ 40 ಭಾಗ, ಕೇಂದ್ರ ಸರ್ಕಾರ 60 ಭಾಗ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಧಾನವಾಗಿ ನಮ್ಮ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು ಇದೇ ರೀತಿ ಎಲ್ಲದನ್ನು ರಾಜ್ಯಗಳ ಮೇಲೆ ಆರ್ಥಿಕ ಹೊರೆಯನ್ನು ಹಾಕ್ಬಿಟ್ಟು ಆ ಸ್ಕೀಮ್ನ ಹಾಕ್ತಾ ಇದ್ದಾರೆ. ಸ್ಕೀಮ್ ಮುಚ್ಚೋಯ್ತು ಅಂದ್ರೆ ನಿಮ್ಮ ಅಕೌಂಟಿಗೆ ದುಡ್ಡು ಬರೋದಿಲ್ಲ. ನೀವು ಏನು ಊಟ ಮಾಡಬೇಕು, ಹೆಂಗ್ ಕೆಲಸ ಮಾಡಬೇಕು, ನಮ್ಮ ಊರಿನಲ್ಲಿ ನಮ್ಮ ಕುಟುಂಬದ ಸಮೇತವಾಗಿ ನಾವು ಇರ್ಬೇಕಾ ಅಥವಾ ವಲಸೆ ಹೋಗಿ ಬೇರೆ ಕಾಫಿ ಎಸ್ಟೇಟು ಮತ್ತೆಲ್ಲಾದ್ರೂ ಕೆಲಸ ಮಾಡ್ಬೇಕಾ? ಏನ್ ಮಾಡ್ತೀರಾ ನೀವು? ನಮ್ಮೂರಲ್ಲೇ ಇರ್ತೀರಾ, ಬೇರೆ ಊರಿಗೆ ಹೋಗ್ತೀರಾ? ಮತ್ತೆ ಅದು ಪ್ರತಿಭಟನೆ ಧ್ವನಿ ಇಲ್ಲಿಂದ ಬರ್ಬೇಕು, ಮನ್ಸಿಂದ, ಹೌದಾ? ಈಗ ನಾವು ನಿಮ್ ಜೊತೆಗಿದ್ದೀವಿ ಅನ್ನೋದು ಇವತ್ತು ನಾವು ತೋರಿಸ್ತಾ ಇರೋದು. ನಿಮ್ಮ ಹೋರಾಟದಲ್ಲಿ ನಾವೆಲ್ಲರೂ ಪಕ್ಷದವರು ನಿಂತಿದೀವಿ ಅಂತ ಇವತ್ತು ನಾವು ಒಮ್ಮನಸ್ಸಿನಿಂದ ಇವತ್ತು ನಿಂತಿದೀವಿ. ಇದ್ರ ಜೊತೆಗೆ ಮಹಾತ್ಮ ಗಾಂಧೀಜಿಯವರು ಕಂಡಂತಹ ದೊಡ್ಡ ಕನಸು ಏನು? ಗ್ರಾಮ ಸ್ವರಾಜ. ಗ್ರಾಮ ಸ್ವರಾಜ ಅಂದ್ರೆ ಏನು? ದೆಹಲಿ ಮಟ್ಟದಲ್ಲಿ ಅಭಿವೃದ್ಧಿ, ರಾಷ್ಟ್ರ ಮಟ್ಟದಲ್ಲಿ ಅಭಿವೃದ್ಧಿ ತೀರ್ಮಾನ ಆಗತ್ತೆ,
ರಾಜ್ಯ ಮಟ್ಟದಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಭಿವೃದ್ಧಿ ತೀರ್ಮಾನ ಆಗುತ್ತೆ. ಗ್ರಾಮಾಂತರ ಭಾಗದಲ್ಲಿ ಪಂಚಾಯತ್ ರಾಜ್ನಲ್ಲಿ ನಮ್ಮ ಹೇಳಪ್ಪ ಹಳ್ಳಿನಲ್ಲಿ ತೀರ್ಮಾನ ಮಾಡುತ್ತೆ ಏನು ಕೆಲಸಗಳಾಗಬೇಕಾಗುತ್ತೆ. ನಮ್ಮ ಶಾಲೆ ಕಾಂಪೌಂಡ್ ಕಟ್ಟೋದು ಅಥವಾ ನಮ್ಮ ಏನು ಇವು ಆಮೇಲೆ ಚಾನೆಲ್ಗಳು ತೊಟ್ಟಿ ಮಾಡೋದು, ಮತ್ತೆ ಇನ್ನೇನೇನ್ ಕೆಲಸ ಮಾಡಿದಿರ? ಕೆರೆ ಹೂಳೆತ್ತದು. ಆ ಕೆರೆ ಹೂಳೆತ್ತದ್ರಿಂದ ನೀರುಗಳನ್ನು ಬಹಳ ದಿನಗಳವರೆಗೆ ಇಟ್ಕೊಂಡು ಅದನ್ನ ನಮ್ಮ ಮನೆ ನಮಗೆ ಬಹಳ ಬೇಸಿಗೆ ಸಮಯದಲ್ಲಿ ಅನುಭವಿಸಿದೆ ಮೇಡಮ್ ಅವರೇ. ಏನು ಅಂದ್ರೆ ಮಗನಹಳ್ಳಿ ಕೆರೆನ ಹೂಳೆತ್ತದೇ ಇದ್ರೆ ನಮಗೆ ನೀರಿನ ಅಭಾವ ಬಹಳ ಇತ್ತು ಮೇಡಮ್ ಅವರೇ. ಆ ಟ್ಯಾಂಕರ್ ತುಂಬಿದ್ರಿಂದ ವಾಪಸ್ ನಮಗೆಲ್ಲ ಈ ಭಾಗದ ಎಲ್ಲಾ ಗ್ರಾಮದವರಿಗೂ ನೀರನ್ನು ಕೊಟ್ಟು. ಮತ್ತೆ ನೀನೇನಾರ ಹೇಳ್ತೀಯಮ್ಮ? ಉದ್ಯೋಗ ಖಾತ್ರಿ ಯೋಜನೆಯಿಂದ ನಿನಗೆ ಹೆಂಗ್ ಅನುಕೂಲ ಆಗಿದೆ? ಕುಟುಂಬಕ್ಕೆ ಯಾವ ರೀತಿ ಅನುಕೂಲ ಆಗಿದೆ? ಕೊಟ್ಟು ಬಹಳ ಒಳ್ಳೇದಾಗೈತೆ ಮೇಡಮ್ ನಮಗೆ. ಒಳ್ಳೇದು ಅಂದ್ರೆ ಹೆಂಗೆ ಜನಕ್ಕೆ ಅರ್ಥ ಆಗ್ಲಿ? ಒಳ್ಳೇದಾಗೈತೆ, ಹೌದು. ಚಾನಲ್ ಇದನ್ನೆಲ್ಲ ಇದು ಮಾಡೋದು ಅದು ಊರಿಗೆ ಒಳ್ಳೇದಾಗಿದೆ. ನಿನಗೆ ನಿನ್ ಕುಟುಂಬಕ್ಕೆ ಯಾವ ರೀತಿ? ನಿನಗೆ 350-400 ರೂಪಾಯಿ ಬರುತ್ತಾ ದುಡ್ಡು? ಆ ದುಡ್ಡು ಕೂಡಿಟ್ಕೊಂಡು ಅದನ್ನ ಬಳಸ್ತೀಯ ತಾನೆ ನೀನು? ದುಡ್ಡಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು? ಈ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ದೆಹಲಿ ಮಟ್ಟದಲ್ಲಿ ತೀರ್ಮಾನ ಆಗತ್ತೆ, ಒಂದು ವರ್ಷದಲ್ಲಿ 60 ದಿನ ನಿಮಗೆ ಯಾವಾಗ ಕೃಷಿ ಕೆಲಸಗಳು ನಡೀತಾ ಇರುತ್ತೆ, ಬಿತ್ತನೆ ಮಾಡೋದು, ಕಟಾವು ಮಾಡೋದು, ಆ ಟೈಮ್ನಲ್ಲಿ ನಿಮಗೆ ಉದ್ಯೋಗ ಕೊಡಕ್ ಆಗೋದಿಲ್ಲ ಅನ್ಸುತ್ತೆ. ಸೊ 60 ದಿನ ನಿಮ್ಮ ಅಕೌಂಟಿಗೆ ದುಡ್ಡಿಲ್ಲ, ಮತ್ತೆ ಯಾವ ರೀತಿ ನೀವು ದಿನನಿತ್ಯದ ಬದುಕು ನಡೆಸ್ತೀರಾ? ಇದನ್ನೆಲ್ಲ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿ ಅವ್ರ ಹೆಸರು ಒಂದೇ ಬದಲಾಯಿಸ್ತಾ ಇಲ್ಲ. ನಾವೆಲ್ಲ ಏನ್ ಹೇಳ್ತಾ ಇದೀವಿ? ಆತ್ಮವನ್ನೇ ಕಿತ್ತೊಗಿತಾ ಇದೆ. ಒಬ್ಬ ವ್ಯಕ್ತಿಯಲ್ಲಿ ಆತ್ಮ ಹೋದ್ರೆ ಜೀವಂತ ಇರ್ತಾರ? ಸೊ ಅಂತ ಆತ್ಮವನ್ನು ಕಿತ್ತೊಗೆಯುವಂತಹ ಕೆಲಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿದೆ. ನಿಮ್ಮ ದಿನನಿತ್ಯದ ಬದುಕನ್ನ ನಾಶ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಆದ್ರಿಂದ ನೀವೆಲ್ಲರೂ ಇದನ್ನ ಅರ್ಥ ಮಾಡಿಕೊಂಡು ಇವತ್ತಿನ ಪ್ರತಿಭಟನೆ ನಾವು ಗ್ರಾಮಾಂತರ ಭಾಗದಲ್ಲಿ ಶುರು ಮಾಡಿದೀವಿ, ಮುಂದುವರ್ಸ್ಕೊಂಡು ಹೋಗೋದು. ಪ್ರತಿಯೊಬ್ಬ ಪಂಚಾಯತ್ ಮಟ್ಟದಲ್ಲಿ ನೀವು ಅದನ್ನೊಂದು ಟೀಮ್ ಮಾಡಿಕೊಂಡು, ಮಂಜಪ್ಪನವ್ರು ಈಗ ತಾನೇ ಹೇಳ್ತಾ ಇದ್ರು, ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ತಾಲೂಕಾದಿಯಾಗಿ ಹರಿಹರ ಆಯ್ತು, ಹೊನ್ನಾಳಿ, ಚನ್ನಗಿರಿ, ಮಾಯಕೊಂಡ ಕ್ಷೇತ್ರ, ಆಮೇಲೆ ಜಗಳೂರು ಕ್ಷೇತ್ರ, ಎಲ್ಲ ಕಡೆನೂ ಕೂಡ ನಮ್ಮ ರೈತ ಬಾಂಧವರು ಮತ್ತೆ ಕೂಲಿ ಕಾರ್ಮಿಕರ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಇದೆ ಅಂತ ಈ ಪ್ರತಿಭಟನೆಯಲ್ಲಿ ನಿಮ್ ಜೊತೆಗಿದ್ದೀವಿ. ನೀವು ಕೂಡ ಪ್ರತಿಭಟನೆಯ ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಾರ್ಡ್ ಹೋಲ್ಡರ್ಸು ನೀವು ನಮ್ಮ ಜೊತೆಗಿರ್ಬೇಕು. ನಿಮ್ಮ ಧ್ವನಿಯಾಗಿ ನಾವು ಕೂಡ ಕೆಲಸ ಮಾಡ್ತೀವಿ. ಮೊನ್ನೆ ದೆಹಲಿಯಲ್ಲಿ ಆದಂತಹ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಮತ್ತೆ ರಾಹುಲ್ ಗಾಂಧೀಜಿಯವರು, ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧೀಜಿಯವರು. ರಾಹುಲ್ ಗಾಂಧೀಜಿಯವರು ಯಾರ ಮೊಮ್ಮಗ? ಇಂದ್ರಮನ್ ಕಾಂಗ್ರೆಸ್ ನೆನ್ಪಿದೆನಾ? ಇಂದ್ರಮನ್ ಕಾಂಗ್ರೆಸ್ಗೆ, ಇಂದ್ರಮ್ಮನ ಕಾಂಗ್ರೆಸ್ಗೆ. ಈಗ ಇಂದ್ರಮ್ಮನ ಮೊಮ್ಮಗರಾದ ರಾಹುಲ್ ಗಾಂಧೀಜಿಯವರು ಎಲ್ಲರೂ ಎಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ಅಂದ್ರೆ, ಪ್ರತಿಯೊಂದು ರಾಜ್ಯದಿಂದ ಒಂದು ಹಿಡಿ ಮಣ್ಣನ್ನ ದೆಹಲಿಗೆ ತಗೊಂಡೋಗಿದ್ರು. ದೆಹಲಿಗೆ ತಗೊಂಡೋಗಿ ಅವರು ಮಾಡಿದಂತಹ ಕಾಮಗಾರಿಗಳು, ಹಳ್ಳಿನಲ್ಲಿ ಆ ಮಣ್ಣನ್ನ ತಗೊಂಡೋಗಿ ಒಂದು ಹೂ ಗುಚ್ಛದಲ್ಲಿ ಪಾಟ್ನಲ್ಲಿ ಮಣ್ಣನ್ನ ಸೇರಿಸಿ ಅದಕ್ಕೊಂದು ಗಿಡ ನೆಟ್ಟು, ನಿಮ್ಮ ಒಂದು ಹಕ್ಕಿನ ಪರವಾಗಿ, ನಿಮ್ಮ ಒಂದು ಉದ್ಯೋಗದ ಹಕ್ಕಿನ ಪರವಾಗಿ ಕಾಂಗ್ರೆಸ್ ಪಕ್ಷ ನಿಮ್ ಜೊತೆಗಿದೆ ಅಂತ ಅಲ್ಲಿ ಒಂದು ಚಾಲನೆ ಕೊಟ್ಟಿದ್ದಾರೆ, ಒಂದು ಕೂಗು ಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲರೂ ಆ ಕೂಗಿಗೆ ಹೆಚ್ಚಿನ ಸ್ವರ ಧ್ವನಿಯಾಗಿ ಕೆಲಸ ಮಾಡ್ಬೇಕು. ಮಾಡ್ತಿರಲ್ಲ ಎಲ್ಲರೂ? ನಮ್ಮಮ್ಮ ಸಣ್ಣರಿದ್ರಿ ಕತ್ತೂರ್ದಾಗ ಅವ ಬರ್ತಾನ ನಮಗೆ. ಇಂದ್ರ ಮೇಡಮ್ ಬಂದು ಊರಿಗೆ ಬಂದು ಬೆಳೆ ಸೀರೆ ಕೊಟ್ಟು, ಜೋಳ ಕೊಟ್ಟು, ನಮಗೆಲ್ಲ ನಮ್ಮ ತಾಯಿ ಅನ್ನ ಹಾಕಿ ಹೋದ್ರ. ಆ ತಾಯಿ ನಮ್ಮ ತಾಯಿ ಯಾವತ್ತಿದ್ರಲ್ಲೂ ಮರಿಬೇಡ್ರಿ. ಈ ಕಾಂಗ್ರೆಸ್ ಮಕ್ಕಳು ಸರ್ಕಾರ ಈಗ 3ನೇ ವರ್ಷಕ್ಕೆ ಕಾಲು ಹಿಡಿತಾ ಇದೀವಿ. ಕೇಂದ್ರ ಸರ್ಕಾರ ಈಗ ಮೊನ್ನೆ ಮಲ್ಲಿಕಾರ್ಜುನ್ ಅವರು ನಮ್ಮ ಮನೆಯವರು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ 2023ರಲ್ಲಿ ಇದೇ ಪ್ರೆಸ್ನವ್ರು ಬಂದು ನನಗೆ ಕೇಳಿದ್ರು, ಮೇಡಮ್ 5 ಗ್ಯಾರಂಟಿಗಳು, ದೊಡ್ಡ ದೊಡ್ಡ ಗ್ಯಾರಂಟಿನ ಸರ್ಕಾರ ಜನರಿಗೆ ಒದಗಿಸ್ತೀವಿ ಅಂತ ಕೇಳಿದ್ರು. ಒದಗಿಸ್ತಾರ? ಇನ್ನ 1 ತಿಂಗಳು ಆಗಿಲ್ಲ ಸರ್ಕಾರ ಇದು ಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಜಾರಿ ಮಾಡ್ತಾರ? ಯಾವಾಗ ಜಾರಿ ಮಾಡ್ತಾರೆ? ಮಾಡ್ಲಿಕ್ಕಾಗುತ್ತಾ ಅಂತ ಕೇಳಿದ್ರು. 2.5 ವರ್ಷ ಆಗಿದೆ. ಎಲ್ಲ ವಿರೋಧ ಪಕ್ಷದವರು ಮತ್ತೆ ಮೀಡಿಯಾದವರು ಬಾಯಿ ಮುಚ್ಕೊಂಡು ನೋಡ್ಬೇಕಾಗಿದೆ ಇವತ್ತಿನ ದಿನ. ಅಷ್ಟು ಯಶಸ್ವಿಯಾಗಿ 5 ಗ್ಯಾರಂಟಿಗಳನ್ನ ನಾವು ಜನರಿಗೆ ಮುಟ್ಟಿಸ್ತಾ ಇದ್ದೀವಿ. ನುಡಿದಂತೆ ನಡೆಯುವಂತಹ ಸರ್ಕಾರ ಅಂದ್ರೆ ಅದು
ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಇದನ್ನ ನೆನ್ಪಿಟ್ಕೋಬೇಕು. 2,000 ರೂಪಾಯಿ ಮಹಿಳೆಯರ ಅಕೌಂಟಿಗೆ ಹೋಗೋದು. 2,000 ರೂಪಾಯಿ ಬಗ್ಗೆ ಟೀಕೆ ಮಾಡೋ ಹಾಗಿಲ್ಲ. ನಾನು ಎಷ್ಟೋ ಕಡೆ ಮಹಿಳೆಯರನ್ನ ಕೇಳಿದಾಗ ಎಷ್ಟು ಒಳ್ಳೊಳ್ಳೆ ರೀತಿಯಲ್ಲಿ 2,000 ರೂಪಾಯಿನ ಅವರ ಕುಟುಂಬದ ಕೆಲಸ, ಸಮಾಜದ ಕೆಲಸಕ್ಕೂ ಉಪಯೋಗಿಸ್ತಾ ಇದ್ದಾರೆ. ಎಷ್ಟೋ ಜನ 2,000 ಉಪಯೋಗಿಸ್ಕೊಂಡು ಇಟ್ಕೊಂಡು ಮಕ್ಕಳು ಫೀಸಿಗೆ ಕಟ್ತಾ ಇದ್ದಾರೆ, ಬಂಗಾರ ತಗೊಳ್ತಾ ಇದ್ದಾರೆ. ನಾನು ಹೋದ್ಸಲ ಯುಗಾದಿ ನನ್ನ MP ಚುನಾವಣೆಗೆ ಅಲ್ಲೇ 1 ವರ್ಷ ಆಗಿತ್ತು, ಹೌದಾ, MLA MP ಚುನಾವಣೆಗೆ. ಅವಾಗ ಕೇಳಿದಾಗ ಎಷ್ಟು ಚೆನ್ನಾಗಿ ಹೇಳಿದ್ರು, ಕೂಡಿಟ್ಕೊಂಡು ಬಂಗಾರ ತಗೊಂಡಿದೀವಿ ಅಮ್ಮ, ಹಬ್ಬದ ದಿನ ಪೂಜೆಗೆ ಇಡ್ತೀವಿ ಅಂತ ಅಂದ್ರು. ಇನ್ನೊಬ್ರು ಮಲ್ಲಿಗೆನ ಹಳ್ಳಿನಲ್ಲಿ 900 ಮನೆಗಳಿದಾವಲ್ಲಿ, ಅವರೆಲ್ಲರೂ 2,000 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ಆಂಜನೇಯನ ದೇವಸ್ಥಾನದ ಕಳಸಕ್ಕೆ ಕೊಟ್ಟಿದ್ದಾರೆ 4 ಲಕ್ಷ ರೂಪಾಯಿ, ಹೌದಾ. ಸೊ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಜನ ಮಾಡಿದ್ದಾರೆ. ಇನ್ನೊಬ್ರು ರಿಟೈರ್ಡ್ ಟೀಚರು, ಅವರು ಒಬ್ಬ ಮನವರಿಕೆ ಮಾಡಿಬಿಟ್ಟು 2,000 ರೂಪಾಯಿ ಕೂಡಿಟ್ಕೊಂಡು ಹಳ್ಳಿಯಲ್ಲಿರುವಂತ ಒಂದು ಗ್ರಂಥಾಲಯನ ಮಾಡಿದ್ದಾರೆ. ಸೊ 2,000 ರೂಪಾಯಿ ಬಗ್ಗೆ ಅಷ್ಟು ಕೀಳ್ಮಟ್ಟವಾಗಿ ಮಾತಾಡಬೇಡ್ರಿ. ಮಹಿಳೆಯರಿಗೆ ಅದು ಒಂದು ಆಸ್ತಿ ಮಾಡ್ಲಿಕ್ಕೂ ಕೂಡ ಅನುಕೂಲ ಆಗ್ತಾ ಇದೆ. ಅದೇ ರೀತಿ 200 ಯೂನಿಟ್ ಕರೆಂಟ್ ಇರ್ಬೋದು, ನಿಮಗೆ ಬರ್ತಾ ಇರುವಂತಹ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಧಾನ್ಯಗಳು, ಮತ್ತೆ 200 ನಿಮ್ಮ ಯುವಕರಿಗೆ ಏನು ಸ್ಟೈಫಂಡ್ ಅಮೌಂಟ್ 2,000 ರೂಪಾಯಿ ಅಲ್ಲ, ಡಿಗ್ರಿ ಮಾಡಿರೋರಿಗೆ ಆಮೇಲೆ ಡಿಪ್ಲೊಮಾ ಮಾಡಿರೋರಿಗೆ ಇಬ್ರಿಗೂ ಕೂಡ 2,000 ಮತ್ತೆ 1,000 ಎಲ್ಲ ಮರ್ತೆ ಹೋಗಿದ್ದೀವ, 1,500 2,000 ರೂಪಾಯಿ. ಮತ್ತೆ ಕರೆಂಟ್ ಬಿಲ್ ಹೇಳಿದೆ 200. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿರೋ ಬಸ್ನೇ ಮರ್ತು ಬಿಟ್ವಲ್ಲ. ಎಲ್ಲ ಓಡಾಡೋದು ಕಡಿಮೆ ಆಗಿದೆನಾ ಈಗ? ಎಲ್ಲ ಹೋಗ್ ಬಂದ್ರ ದೇವಸ್ಥಾನಗಳಿಗೆ, ಧರ್ಮಸ್ಥಳಕ್ಕೆ, ಎಲ್ಲ ಕಡೆ ಹೋಗ್ ಬಂದಿರ? ಯಾರ್ಯಾರು ಹೋಗಿಲ್ಲ, ಹೋಗಿಲ್ದಾರ ಕೈ ಎತ್ಬೇಕು. ಹೋಗಿರಲ್ಲಮ್ಮ ಎಲ್ಲರೂ? ಎಲ್ಲ ಹೋಗಿರೋರು. ಸೊ ಇಷ್ಟು ಚೆನ್ನಾಗಿ ಎಲ್ಲ 1 ಟ್ರಿಪ್ 2 ಟ್ರಿಪ್ ಹೋಗಿ ಬಂದಿದ್ದೀವಿ. ಈಗ ನಮ್ಮ ಮಕ್ಕಳನ್ನ ಒಳ್ಳೆಯ ಸಂಸ್ಕಾರಗಳನ್ನ ಕೊಟ್ಟು ಮನೆಯನ್ನ ಜವಾಬ್ದಾರಿಯುತವಾಗಿ ಅದನ್ನು ನಡೆಸ್ಕೊಳ್ತೀವಿ. ದೇವಸ್ಥಾನ ಕಡೆಗೆ ಹೋದ್ರೂ ನಾವು ನಮ್ಮ ಕುಟುಂಬದ ಪರವಾಗಿ ಬೇಡ್ಕೊಳ್ಳೋದು, ಹೌದಾ. ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿ ದೇವರಲ್ಲಿ ನಮ್ಮ ಊರಿಗೆ, ಮನೆಗೆ, ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತಾನೆ ಬೇಡ್ಕೊಳ್ಳೋದು. ಇಂಥ ಒಳ್ಳೆ ಕಾಂಗ್ರೆಸ್ ಸರ್ಕಾರ, ಜನರ ಪರವಾಗಿ, ಬಡವರ ಪರವಾಗಿರುವಂತಹ ಸರ್ಕಾರ ಇವತ್ತು ನಿಮ್ಮ ಜೊತೆಗಿದೆ. ನರೇಗಾ ಯೋಜನೆಯನ್ನ ಕೇಂದ್ರ ಸರ್ಕಾರ ವಾಪಸ್ ತಗೊಂಡು, ಯಾರು ಕರೆಕ್ಟ್ ಮಾಡ್ತಾ ಇಲ್ಲ, ನಾನು ಉಲ್ಟಾ ಮಾತಾಡ್ತಾ ಇದ್ದೀನಿ ಅವಾಗಿಂದ. ನರೇಗಾ ಯೋಜನೆಯನ್ನ ಜಾರಿ ತರಬೇಕು. ನಮ್ಮ ಗ್ರಾಮೀಣ ಭಾಗದ ಜನರ ಉದ್ಯೋಗದ ಹಕ್ಕನ್ನ ನೀವು ಅವರಿಗೆ ವಾಪಸ್ ಕೊಡಬೇಕು ಅಂತ ನಾವು ಈಗ ನೆಕ್ಸ್ಟ್ ಬಜೆಟ್ ಸೆಷನ್ ಶುರು ಆಗುತ್ತೆ. ಜನವರಿ 28ಕ್ಕೆ ದೆಹಲಿಗೆ ಹೋಗ್ತೀವಿ. ಅಲ್ಲೂ ಕೂಡ ಪ್ರತಿಯೊಬ್ಬ ರಾಜ್ಯದ ನಾಯಕರು ಕೂಡ, MP ಗಳು ಅಲ್ಲಿ ಪ್ರತಿಭಟನೆ ಮಾಡ್ತೀವಿ. ನೀವ್ ಹೇಳ್ರಿ ನಮಗ್ ಬೆಂಬಲ, ಅಕ್ಕರೆ ಹೋಗ್ರಿ, ಪ್ರತಿಭಟನೆ ಮಾಡ್ರಿ. ನೀವು ಅಲ್ಲಿದ್ರು ನಾವು ಇಲ್ಲಿ ಹಳ್ಳಿಗಳಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ರಿ ನಿಮ್ ಕಡೆಯಿಂದ. ನೀವ್ ಅಲ್ಲಿ ಮಾಡ್ರಿ, ನಾವ್ ಇಲ್ಲಿ ಮಾಡ್ತೀವಿ, ಈ ಕಾನೂನು ವಾಪಸ್ ತಗೊಂತೀವಿ ಅಂತ ಹೇಳ್ರಿ. ಎಲ್ಲರೂ ಇಂದಿರಾ ಗಾಂಧಿ ಮೇಡಮ್ ಅದು ಆಮೇಲಿನ ವಿಚಾರ. ಈಗ ದೆಹಲಿಯಲ್ಲಿ ನಾವು ನಮ್ಮ ರಾಜ್ಯದ ಜನತೆಯ ಪರವಾಗಿ ಹೋರಾಟ ಮಾಡ್ತೀವಿ, ಧ್ವನಿಯ ಕೆಲಸ ಮಾಡ್ತೀವಿ. ಧೈರ್ಯವಾಗಿ ನೀವಲ್ಲಿ ಹೋರಾಟ ಮಾಡ್ರಿ. ನಿಮ್ಮ ಬಲವಾಗಿ ನಾವು ಹಳ್ಳಿಗಳಲ್ಲಿ, ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿ ಹೋರಾಟ ಮಾಡ್ತೀವಿ ಅಂತ ನೀವೆಲ್ಲರೂ ಆಶ್ವಾಸನೆ ಕೊಟ್ಟಿದ್ದೀರಾ ಅನ್ಕೊಂಡು ನಾನು ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ.